ಬಿಗಿನ್ ವಿತ್ ಲೈಕ್ ಇದು ಓದ್ಬಿಡ್ಬೇಕು ಅದು ಓದ್ಬಿಡ್ಬೇಕು ಅಂತ. ನೋ, ಇಟ್ಸ್ ನಾಟ್ ಗೋನ್ ವರ್ಕ್ ಲೈಕ್ ದಟ್ ಅಂತ ನನ್ಗೆ ಅನ್ಸುತ್ತೆ. ಸೊ ಫಸ್ಟ್ ವಾಟ್ ವಿ ವಿಲ್ ಡೂ ಇಸ್, ನಾನು ಒಂದನ್ನ ಪರ್ಟಿಕ್ಯುಲರ್ ನಿಮ್ಗೆ ತುಂಬಾ ಕಷ್ಟ ಇದೆ ಕನ್ನಡ ಪಾಸ್ ಮಾಡ್ಕೊಳಕ್ಕೆ ಅಂತಂದ್ರೆ ಒಂದನ್ನ ಪರ್ಟಿಕ್ಯುಲರ್ ಆಗಿ ನೀವು ಮುಗಿಸ್ಲೇಬೇಕು ಅಂತ ಇದ್ ಮಾಡ್ಕೊಳ್ಳಿ. ಸೊ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಎಷ್ಟಿದೆ, 45 ಕ್ವಶನ್ಸ್ ಇದೆ ಅಲ್ವೇನಾ. ಸೊ ಫಸ್ಟ್ 45 ಕ್ವಶನ್ಸ್ ಇರೋದ್ರಿಂದ ಸೊ ಒಂದ್ ಕ್ವಶನ್ ನ ನೀವು ಫಸ್ಟ್ ಅಟೆಂಪ್ಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಆಗಿರ್ಬೋದು ಅಥವಾ ಏನ್ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ, ನೀವು ಫಸ್ಟ್ ಅದನ್ನ ಟಾರ್ಗೆಟ್ ಆಗಿ ತಗೊಳ್ಳಿ. ಸೊ ಮಿಕ್ಕಿದ್ನೆಲ್ಲ ಯು ಫರ್ಗೆಟ್ ಅಬೌಟ್. ಸೊ ನಿಮ್ಮ ಎಕ್ಸಾಮ್ಗೆ ಏನ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಈ ಒಂದನ್ನೇ ಕ್ವಶನ್ ನಾನ್ ಪ್ರಿಪೇರ್ ಆಗ್ತೀನಿ ಅನ್ನೋ ಒಂದು ಮೋಟಿವೇಶನ್ ನೀವು ಮಾಡಿಕೊಂಡ್ರೆ ಐ ಹೋಪ್ ನಿಮ್ 26 ನಿಮ್ ಕನ್ನಡ ಎಕ್ಸಾಮ್ ಬರೋ ಅಷ್ಟರಲ್ಲಿ ಸ್ವಲ್ಪ ಅದು ನೀವು ಕವರ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಆ ತರ ಒಂದು ನೋಡಕ್ ಹೋದ್ರೆ ನೀವು ಯಾವ್ದನ್ನ ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ವಿಲ್ ಕಮ್ ಫ್ರಮ್ ದ ಲಾಸ್ಟ್. ಓಕೆನಾ. ಸೊ ಬೇಸಿಕಲಿ ನೀವು ಗ್ರಾಮರ್ ಎಷ್ಟೇ ಓದಿದ್ರು ಎಷ್ಟೇ ಕಲ್ತಿದ್ರು ಗ್ರಾಮರ್ ಅಲ್ಲಿ MCQ ಅಲ್ಲಿ ರಾಂಗ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಎಸ್ಪೆಷಲಿ ಫೇಲ್ ಆಗಿರೋ ಮಕ್ಳಿಗೆ ನಾನು ಹೇಳ್ತಿರೋದು, ಪಾಸ್ ಆಗಿರೋರ್ಗಲ್ಲ. ಅಥವಾ ನಿಮ್ಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಮಕ್ಳಿಗೂ ಹೇಳ್ತಿಲ್ಲ. ಸೊ ಇಂತ ಏನಾಗುತ್ತೆ, ನಿಮ್ಗೆ ಸ್ಟಾರ್ಟಿಂಗು MCQ ಅಲ್ಲಿ ಲೈಕ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಯಾವ್ದು ಮಾಡ್ಬೇಕು ಅಂತ ನೋಡಕ್ ಹೋದ್ರೆ ಎವ್ರಿಥಿಂಗ್ ಲುಕ್ ಸಿಮಿಲರ್, ರೈಟ್. ಸೊ ಬೇಸಿಕಲಿ ಡಿಫಿಕಲ್ಟ್ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ, ಸೊ ಇನ್ಸ್ಟೆಡ್ ಆಫ್ ಅದಕ್ಕೆ ನೀವು ಟೈಮ್ ಕೊಡೋ ಬದಲು ನಿಮ್ಗೆ ಯಾವ್ದು ನೀವು ಪೊಟೆನ್ಶಿಯಲ್ ಇದೆ, ಸೊ ಸ್ವಲ್ಪ ಆದ್ರೂ ಬರುತ್ತೆ ನನ್ಗೆ ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಯಾವ ಟಾಪಿಕ್ ಮೇಲೆ ಇದೆ ನಿಮಗೆ ಅಥವಾ ಯಾವ್ದ್ರ ಬಗ್ಗೆ ಇದೆ ನಿಮ್ಗೆ ಅಂತದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಮಕ್ಕಳ. ಸೊ ಆ ತರ ಒಂದು ಯಾವ್ದು ನೋಡೋಣ. ಸೊ ನಾವು ಎಂಡಿಂಗ್ ಇಂದ ನೋಡ್ಕೊಂಡು ಹೋಗೋಣ. ಓಕೆನಾ. ಸೊ ಫಸ್ಟ್ 45th ಕ್ವಶನ್ ಬಂದು ನಿಮ್ದು ಪ್ರಬಂಧ ಇದೆ ಅಲ್ವಾ. ಸೊ ಪ್ರಬಂಧ ಯಾರು ಅಟೆಂಡ್ ಮಾಡ್ಬೋದು, ನಿಮಗೆ ಚೆನ್ನಾಗಿ ಡೆವಲಪ್ ಮಾಡೋದು. ಒಂದು ಟಾಪಿಕ್ ನ ಕೊಟ್ಟ ತಕ್ಷಣ ನೀವು ಡೆವಲಪ್ ಮಾಡ್ಬೇಕು. ಆ ಒಂದು ಟಾಪಿಕ್ ನ ನೀವು ಡೆವಲಪ್ ಮಾಡ್ಬೇಕು. ಏನ್ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಏನೂ ತಲೆ ಕೆಡ್ಸ್ಕೊಂಬಿಡಿ. 5 ಮಾರ್ಕ್ಸಿಗೆ ಅಲ್ವಾ ಯಾಕೆ ಹೇಳೋದು, 5 ಮಾರ್ಕ್ಸಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ಆಗಿದ್ರಲ್ಲಿ ಏನಿದೆ, ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ. ಸೊ ಅದನ್ನ ಎರಡ್ ಟಾಪಿಕ್ ಅಲ್ಲಿ ನೀವು ಕನ್ನಡ ಮಾತಾಡಕ್ ಬರುತ್ತೆ ಚೆನ್ನಾಗಿ ಅಂತಂದ್ರೆ ಒಂದ್ ಟಾಪಿಕ್ ಬಗ್ಗೆ ಅದು ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ನಿಮ್ಗೆ ಏನೂ ಬರೆಯಕ್ ಗೊತ್ತಾಗಿಲ್ಲ ಅಂದ್ರೆ ಅದಂದ್ರೆ ಏನು ಅಂತ ಬರೀ. ಓಕೆನಾ. ಫಸ್ಟ್ ಏನ್ ಬರಿಬೇಕು, ನೀವು ಏನೂ ಗೊತ್ತಾಗಿಲ್ಲ, ನಿಮ್ಗೆ ಕ್ವಶನೇ ಅರ್ಥ ಆಗಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ನೇಮ್ ನೋಡಿದ ತಕ್ಷಣ ಅದಂದ್ರೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ PTK. ಸೊ PTK ನೀವೇನ್ ಹಾಕ್ತಾ ಇದ್ದೀರಾ ಅಂದ್ರೆ ಅದು ಏನು, ಅದೆಲ್ಲಿಂದ ಬಂತು, ಆತರ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆತರ ಎಲ್ಲ ಬರ್ಕೊಂಡು ಒಂದ್ ಪ್ಯಾರಾಗ್ರಾಫ್ ಆದ್ರೂ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ನೀವು ಒಂದು ಬಾಡಿನ ಕಂಟಿನ್ಯೂ ಮಾಡ್ಬೇಕು. 5 ಮಾರ್ಕ್ಸ್ಗೆ ಅಂದಾಗ ಸ್ವಲ್ಪ ನೋಡಕ್ಕಾದ್ರೂ ಚೆನ್ನಾಗಿ ಸ್ವಲ್ಪ ಬರ್ದಿದಾರಪ್ಪ ಮಕ್ಕಳು ಅಂತ ಕರೆಕ್ಷನ್ ಮಾಡೋರ್ಗು ಅನ್ಸ್ಬೇಕು ಅಲ್ವಾ. ಸೊ ಆ ಒಂದು ರೀಸನ್ಗೆ ಏನ್ ಮಾಡ್ತೀರಾ ನೀವು ಫಸ್ಟ್ ಅದಂದ್ರೆ ಏನು ಅಂತ ಆದ್ರೂ ಬರೀರಿ. ನಿಮಗೆ ತುಂಬಾ ಡಿಫಿಕಲ್ಟ್ ಆಗ್ತಿದೆ, ನನ್ಗೆ ಎಕ್ಸ್ಪ್ಯಾಂಡ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರೆ ಅದಂದ್ರೆ ಏನು